ಪಾಲ್ಕಿ ಅಂತೇಳಿ KSRTC ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಕಾರ್ಯಾಧ್ಯಕ್ಷ. ಇವತ್ತು ನಾವು ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂದರೆ KSRTC ನೌಕರರಿಗೆ ಒಂದು ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ 21ನೇ ತಾರೀಕಿಗೆ ಬೆಳಗಾಂದಲ್ಲಿ ಮಹಾದೇವ್ ಹುಕ್ಕೇರಿ ಎಂಬುವ್ರ ಮೇಲೆ ಹಲ್ಲೆ ಆಯಿತು. ಅದಾದಮೇಲೆ ಅದು ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಆಯಿತು. ಗುಲ್ಬರ್ಗದಲ್ಲಿ ಕೂಡ 24ನೇ ತಾರೀಕಿಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ನಂತರ ಕೂಡ ಅದು ನಿಂತಿಲ್ಲ. 25ನೇ ತಾರೀಕಿಗೆ ನಮ್ಮ ಬಸ್ಸು ಆಳಂದ ಡಿಪೋದು ಬಸ್ಸು ಪುನಃ ಹೋಗಿದೆ. ಪುನಃದಿಂದ ಗುಲ್ಬರ್ಗ ಬರಬೇಕಾದ್ರೆ ಸಾಯಂಕಾಲ 7:30-8 ಗಂಟೆಗೆ ಸೊರಗೇಟಲ್ಲಿ ಅಲ್ಲಿರುವಂಥ MES ಗುಂಡಗಳು ನಮ್ಮ ಡ್ರೈವರ್ ಕಂಡಕ್ಟರ್ ಕೆಳಗಿಳಿಸಿ ಅವ್ರ ಮುಖಕ್ಕೆ ಮಸಿ ಬಳಿದು ಬಸ್ಸಿಗೆ ಕೂಡ ಮಸಿ ಬಳಿದು ಜೈ ಮಹಾರಾಷ್ಟ್ರ ಅಂತ ಬರೆದು ಅವ್ರಿಗೆ ಬೆದರಿಸಿ ಕಳಿಸಿದ್ದಾರೆ. ಅಂದರೆ ಇದರರ್ಥ ಏನು, ಡ್ರೈವರ್ ಕಂಡಕ್ಟರ್ಗೆ ಬೆದರಿಸುವ ಮೂಲಕ ಇವತ್ತು ಸರ್ಕಾರಕ್ಕೆ ಅಥವಾ ಹೆದರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಲ್ಲಿರುವಂಥ ಮಹಾರಾಷ್ಟ್ರ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕದ ಬಸ್ಸಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಇರೋ ರೀತಿಯಲ್ಲಿ ಮತ್ತು ಡ್ರೈವರ್ ಕಂಡಕ್ಟರ್ಗೆ ಅಲ್ಲಿರುವಂಥ ಪ್ಯಾಸೆಂಜರ್ಗೆ ತೊಂದರೆ ಆದಂತೆ ನೋಡುವಂಥ ಜವಾಬ್ದಾರಿ ಅವ್ರದ್ದಿದೆ. ಅದು ಮಾಡಿಲ್ಲ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲಾಡಳಿತ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು KSRTC ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಯಾಕಂದರೆ ಡ್ರೈವರ್ ಕಂಡಕ್ಟರ್ ಹೊರಗಡೆ ಇದ್ದಾರೆ ಅಂದರೆ ಅವರಿಗೆ ಇಳಿಸಿ ಬೆದರಿಸಿ ಮಸಿ ಹಚ್ಚೋದು ಮತ್ತು ಅವ್ರಿಗೆ ಹೆದರಿಸೋದು ಸರಿಯಲ್ಲ. ಇವತ್ತು ಈ ರೀತಿ ಆದರೆ ಇವತ್ತು ಟ್ರಾನ್ಸ್ಪೋರ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ, KSRTC ಮ್ಯಾನೇಜ್ಮೆಂಟು ಮತ್ತು ಮಹಾರಾಷ್ಟ್ರ ಸರ್ಕಾರ ಕೂಡ ಇವತ್ತು ಒಂದು ರಕ್ಷಣೆ ಕೊಡಬೇಕು. ಇಲ್ಲಂತಂದರೆ ನಾವು ಸಂಪೂರ್ಣವಾಗಿ ಬಸ್ ಬಂದ್ ಮಾಡಬೇಕಂತ ತಿಳ್ಕೊಂಡು ಎಚ್ಚರಿಕೆ ಬೆಳಗಾವದಲ್ಲಿ ಘಟನೆ ನಡೆದಿದೆ ಅಂದರೆ ಅದಕ್ಕೆ ಸರ್ಕಾರ ಕೂಡಲೇ ಕ್ರಮ ತೊಗೊಂಡು ಅವ್ರಿಗೆ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ತಕ್ಷಣ ಪೋಸ್ಕೋ ಕಾಯ್ದೆ ಹಾಕಿದ್ರು. ಪೋಸ್ಕೋ ಕಾಯ್ದೆ ವಾಪಸ್ ತೊಗೋಬೇಕಂತ ಒತ್ತಾಯ ಮಾಡಿದ್ಮೇಲೆ ವಾಪಸ್ ತೊಗೊಂಡು ಅಂತ ಹೇಳಿದ್ದಾರೆ. ಇನ್ನೂ ಕ್ಲಿಯರಿಟಿ ಇಲ್ಲ. ಬಟ್ ಏನೇ ಇದ್ರೂ ಕೂಡ ಯಾವುದೇ ಕಾನೂನು ಇದ್ರೂ ಅದು ಜಾರಿ ಆಗಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತೀವಿ. ಯಾಕಂದರೆ ಇವತ್ತು ಡ್ರೈವರ್ ಕಂಡಕ್ಟರ್ಗೆ ರಕ್ಷಣೆ ಇಲ್ಲ ಅಂತಂದರೆ ಬಸ್ ಓಡಿಸ್ಲಿಕ್ಕಾಗಲ್ಲ. ಬಸ್ ಓಡಿಸಿಲ್ಲ ಅಂದರೆ ಜನರಿಗೆ ತೊಂದರೆ ಆಗ್ತದೆ. ಅದಕ್ಕೆ KSRTC ಮ್ಯಾನೇಜ್ಮೆಂಟ್ ಇರ್ಬೋದು, KSRTC ಇರ್ಬೋದು ಮತ್ತು ಮಹಾರಾಷ್ಟ್ರ ಸರ್ಕಾರದ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಅದಕ್ಕೆ ಕ್ರಮ ವಹಿಸಬೇಕಂತ ತಿಳ್ಕೊಂಡು ಒತ್ತಾಯ ಮಾಡ್ತೀವಿ. ಯಾವುದೇ ರೀತಿಯ ಡ್ರೈವರ್ ಕಂಡಕ್ಟರ್ಗೆ ತೊಂದರೆ ಆಗಬಾರ್ದು ಮತ್ತು ಬಸ್ ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು, ಪ್ರಯಾಣಿಕರು ತೊಂದರೆ ಆಗಬಾರ್ದು. ಈ ರೀತಿ ಆದರೆ ನಾವು ಬಸ್ ಬಂದ್ ಮಾಡಬೇಕಾಗತ್ತೆ ತಿಳ್ಕೊಂಡು ಎಚ್ಚರಿಕೆ ಕೂಡ ಕೊಡ್ತೀವಿ ಸರ್ಕಾರಕ್ಕೆ. ಸರ್, ಲೋಕಲ್ ಸಂಘಟನೆ ಅಂದರೆ ನಾವು ಸ್ಥಳೀಯವಾಗಿ ಕಾರ್ಮಿಕರ ಜೊತೆ ಇದ್ದೀವಿ. ಎಲ್ಲ ಸಂಘಟನೆಗಳು ಕಾರ್ಮಿಕರ ಜೊತೆ ಇದ್ದೀವಿ. ATC ಫೆಡರೇಷನ್ ಕೂಡ ಕಾರ್ಮಿಕರ ಜೊತೆ ಇದೆ. ಅದ್ರ ಜೊತೆ ಇದೆ ಕೂಡ ಇವತ್ತು ಈ ರೀತಿ ಹಲ್ಲೆ ಆಗ್ತದೆ ಅಂತಂದ್ರೆ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬಸ್ ಬಂದ್ ಮಾಡಿ ಇದೇ ರೀತಿ ಮುಂದುವರೆದ್ರೆ ಸಂಪೂರ್ಣವಾಗಿ ಬಸ್ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ಬೇಕಂತ ತಿಳ್ಕೊಂಡು ಎಚ್ಚರಿಕೆಯನ್ನು. ಸರ್, ಇದಕ್ಕೆಲ್ಲ ಮೂಲಭೂತ ಕಾರಣ ಅಂತಂದ್ರೆ ರಾಜಕಾರಣಿಗಳು. ಇವತ್ತು MES ಅನ್ನುವಂಥ ಸಂಘಟನೆ ಇವತ್ತು ಬಸ್ ಬಂದ್ ಮಾಡ್ತದೆ. ಡ್ರೈವರ್ ಕಂಡಕ್ಟರ್ ನೀವು ಹೊಡಿತೀರಿ ಅಥವಾ ಮಸಿ ಹಚ್ತೀರಿ ಅಂದ್ರೆ ಸರಿಯಲ್ಲ. ಏನೇ ಇದ್ರೂ ಸರ್ಕಾರ ಜೊತೆ ಮಾತುಕತೆ ಮಾಡಿಕೊಂಡು ಬಗೆಹರಿಸ್ಕೋಬೇಕು ಅವ್ರ ಸಮಸ್ಯೆಗಳೇನೇ ಇದ್ದರೆ. ಅದು ಬಿಟ್ಟು ಅದಕ್ಕೆ ಯಾರು ಕಾರ್ಮಿಕರು ಕಾರಣ ಅಲ್ಲ ಅಥವಾ ಕಾರ್ಮಿಕ ಸಂಘಟನೆ ಕಾರಣ ಅಲ್ಲ. ಸರ್ಕಾರ ಮತ್ತು ಅಲ್ಲಿರುವಂಥ ಸರ್ಕಾರ, ನಮ್ಮ ಸರ್ಕಾರ ಮಾತುಕತೆ ಮಾಡಿ ಬಗೆಹರಿಸ್ಬೇಕು. ಸಿದ್ದಪ್ಪ ಪಾಲ್ಕಿ, ಫೆಡರೇಷನ್ ಕಾರ್ಯಾಧ್ಯಕ್ಷ.